ಸಮತಾ ಸೈನಿಕ ದಳ ಮತ್ತು ಆರ್ಪಿಐ ಮಹಿಳಾ ಘಟಕ ಜಂಟಿ ಆಶ್ರಯದಲ್ಲಿ ಅಕ್ಷರಮಾತೆ ಸಾವಿತ್ರಿ ಬಾಪುಲೆ ಅವರ 195ನೇ ಜಯಂತ್ಯೋತ್ಸವ. ರಾಜ್ಯಮಟ್ಟದ ಮಹಿಳಾ ಸಮಾವೇಶ. ಪುಲೆ ದಂಪತಿಯ ಪ್ರತಿಮೆ ಮಂಟಪ ಅನಾವರಣ. ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ. ಮಿದ್ದಿಂಟಿ ಮುನಿಯಮ್ಮ ಶತಾಯುಷ್ಯ ಸಂಭ್ರಮ. ಸಮತಾ ಸೈನಿಕ ದಳ ಮತ್ತು ಆರ್ಪಿಐ ಮಹಿಳಾ ಘಟಕ ಜಂಟಿ ಆಶ್ರಯದಲ್ಲಿ ಅಕ್ಷರಮಾತೆ ಸಾವಿತ್ರಿ ಬಾಪುಲೆ ಅವರ 195ನೇ ಜಯಂತ್ಯೋತ್ಸವ. ರಾಜ್ಯಮಟ್ಟದ ಮಹಿಳಾ ಸಮಾವೇಶ. ಪುಲೆ ದಂಪತಿಯ ಪ್ರತಿಮೆ ಮಂಟಪ ಅನಾವರಣ. ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ. ಮಿದ್ದಿಂಟಿ ಮುನಿಯಮ್ಮ ಶತಾಯುಷ್ಯು ಸಂಭ್ರಮ. ಮಲ್ಲಗಾನಹಳ್ಳಿಯಲ್ಲಿ ಈ ದಿನ ಸಾವಿತ್ರಿಬಾಯಿ ಪುಲೆ ಅವರ ಜಯಂತ್ಯೋತ್ಸವ ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಜರುಗಿತು. ಈ ಸಮಾರಂಭದ ಈ ಸಂಭ್ರಮಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಬಂದಿದ್ದಂಥ ಎಲ್ರಿಗೂ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ರಾಷ್ಟ್ರ ಮಟ್ಟದ ಮುಖಂಡರಿಗೆ, ದಕ್ಷಿಣ ಭಾರತದ ಮುಖಂಡರಿಗೆ, ರಾಜ್ಯ ಮಟ್ಟದ ಮುಖಂಡರಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಎಷ್ಟು ವರ್ಷದಿಂದ ಈ ಥರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರಿ? ಸಾವಿತ್ರಿಬಾಯಿ ಪುಲೆ ಇವರ ಜಯಂತಿಯನ್ನು ಕಳೆದ 30 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. 30 ವರ್ಷದಿಂದಲೂ ಕೂಡ ಸಾವಿತ್ರಿ ಬಾಪುಲೆ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ಮಾಡ್ತಾ ಇದ್ವಿ. ಅದು ಹೋರಾಟದ ಮಹಿಳೆಯರೇ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ಧರಾಗಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ವೇದಿಕೆಯಲ್ಲಿದ್ದಂಥ ಇಂದಿರಾ ಕೃಷ್ಣಪ್ಪ ಅವರಿಗೆ, ಹಾಗೆಯೇ BT ಲಲಿತಾ ನಾಯ್ಕ ಇವ್ರಿಗೆಲ್ಲರಿಗೂ ಕೂಡ ಕೊಡ್ಮಾಡಿದ್ವಿ. ಈ ಸರ್ತಿ ಚಂದ್ರಕಲಾ ಶ್ರೀನಿವಾಸ್ ಅವರನ್ನು ಕೊಡಮಾಡೋದ್ರ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಇಂಥ ಸಾವಿತ್ರಿಬಾಯಿ ಪುಲೆ ಅಭಿಮಾನಿಗಳಿದ್ದಾರೆ, ಅವರ ಹೋರಾಟದ ಹಿಂಬಾಲಕರಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳನ್ನು ಎತ್ತಿಡಿತಕ್ಕಂಥ ಜನ ಈಗಲೂ ಜೀವಂತವಾಗಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ಇವತ್ತಿನ ಸಂಭ್ರಮಾಚರಣೆ ಮೂಲಕ ಪ್ರದರ್ಶನ ಆಗಿದೆ. ಮಲ್ಲಗಾನಹಳ್ಳಿಯ ಮಹನೀಯಳಮ್ಮ ಸ್ವಾಭಿಮಾನದ ಸಂಕೇತವಾದ ಮಗನಿಗೆ ಜನ್ಮ ನೀಡಿದೆಯಮ್ಮ. ನಗು ನಗುತ್ತ ನೋಡು ವರ್ಷವ ತುಂಬಿದ ಮಲ್ಲಗಾನಹಳ್ಳಿಯ ಮಹನೀಯಳಮ್ಮ. ಸ್ವಾಭಿಮಾನದ ಸಂಕೇತವಾದ ಮಗನಿಗೆ ಜನ್ಮ ನೀಡಿದೆಯಮ್ಮ. ನಗು ನಗುತ್ತ ನೋಡು ವರ್ಷವ ತುಂಬಿದ ಮಲ್ಲಗಾನಹಳ್ಳಿಯ ಮಹನೀಯಳಮ್ಮ. ಮಲ್ಲಗಾನಹಳ್ಳಿಯ ಮಹನೀಯಳಮ್ಮ.
ಬಲದ ಸಂಕೇತವಾದ ಮಗನಿಗೆ ಜನ್ಮ ನೀಡಿದೆಯಮ್ಮ. ನಗುನಗುತ್ತನೂರು ವರ್ಷವ ತುಂಬಿದ ಮಲ್ಲಗನಹಳ್ಳಿಯ ಮಹನೀಯಳಮ್ಮ, ಮಲ್ಲಗನಹಳ್ಳಿಯ ಮಹನೀಯಳಮ್ಮ. उन्होंने संघर्ष किया, समाज में परिवर्तन लाने की कोशिश की। ऐसे ही हम सभी ने सब परिवर्तन लाने की कोशिश करनी चाहिए। सभी महिलाओं को इतना ही बोलती हूँ कि अपनी जो बेटियां हैं उनको शिक्षित बनाइए, आगे उनको बढ़ाइए, आपकी खुद का ख्याल रखिए, अन्याय के विरुद्ध खिलाफ आप आवाज उठाइए। आपने यहाँ पर जो मनोरंजनात्मक जो प्रोग्राम देखा उसके गाने पर, वो सभी गाने पे उन्होंने अपने जो सावित्रीबाई फुले जी का महत्व था वो बताया है। मैं ज्यादा बात आपका टाइम नहीं लेती हूँ क्योंकि मुझे भी 7 बजे का फ्लाइट है। अभी सभी को पुनः एक बार शुभेच्छा देती हूँ। आखिर में इतना ही बोलती हूँ, सावित्रीबाई फुले बोलती थी, इफ यू एजुकेट वन मैन you educate an individual, but if you educated a woman, you educated a family and nation. मैं सावित्रीबाई फुले बोलती थी, अगर वन आदमी अगर सीख सकता है तो एक ही आदमी सीख सकता है, लेकिन एक महिला अगर सीखेगी तो पूरा परिवार को वो सुशिक्षित करती है, पूरे देश को सुशिक्षित करती है। बाबा साहब कहते थे, अगर देश का और गांव का विकास इन शब्दों अपने को देखना है प्रगतिशील है कि नहीं, तो वो उनकी उधर की महिला अगर सुशिक्षित हो तो पता चलता है कि वो गांव सुशिक्षित हो गया, प्रगतिशील है। बाबा साहब के विचारों को, सावित्रीबाई जी के विचारों को, ज्योतिबा फुले के विचारों को मैं पुनः एक बार नमन करती हूँ। उनकी जन्म दिवस पर आपको शुभेच्छा देती हूँ। जय भीम, नमो बुद्धाय। ಬಂಧುಗಳೇ, ಒಂದು ಸಂದೇಶ ನಂದು. ಬಂದಿದ್ದೀನಿ, ಇಲ್ಲಿ ಮಲಗಾನಹಳ್ಳಿಗೆ ಬಂದಿದ್ದೀನಿ, ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೀನಿ. ನಿಮಗೆ ನನ್ನ ಕೊನೆಯ ಸಂದೇಶ ಏನು ಅಂತ ಹೇಳಿದ್ರೆ, ಸಂಘರ್ಷ ಮಾಡದ ಹೊರತು ಸಾಮಾಜಿಕ ಪರಿವರ್ತನೆ ಆಗಲ್ಲ. ಒಂದು ಮಹಿಳೆ ಶಿಕ್ಷಣ ಪಡೆದ್ರೆ ಇಡೀ ದೇಶ ಶಿಕ್ಷಣ ಪಡೆದಂಗೆ. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜ್ಯೋತಿಬಾ ಫುಲೆ ಅವರು ಕೊಟ್ಟಂತ ಈ ಕೊಡುಗೆಯನ್ನು ನಾವು ಯಾರು ಕೂಡ ಮರಿದೆ ಈ ಮುಂದುವರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ, ಈಗ ಸೀಮಾ ಅಥವಾಲೆಗೂ ಮತ್ತೆ ಮಂಜು ಚಿಪ್ಪಾರ್ ಅವರಿಗೆ ಮತ್ತು ನಮ್ಮ ಶಾಂಭವಿ ಅವರಿಗೆ, ಸರಿತಾ ಅವರಿಗೆ ಸನ್ಮಾನ ಮಾಡಿ ಅವರನ್ನು ಬೀಳ್ಕೊಡ್ತಾ ಇದ್ವಿ. ಆಮೇಲೆ ಅವರ ಜೀವನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಜನ, ಆದರೆ ಅವರು ಪಟ್ಟಂತ ಆ ದುಃಖ ಇವತ್ತು ಕೂಡ ನಮ್ಗೆಲ್ಲರೂ ಕೂಡ ಉಮ್ಮಳಿಸ್ತಕ್ಕಂತ ವಿಷಯ ಆಗಿದೆ. ಹೀಗಾಗಿ ಅವರ ದುಃಖ ನಿವಾರಿಸ್ತಕ್ಕಂತ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಅವ್ರನ್ನ ಅಭಿನಂದಿಸಿ ಈಗ BT ಲಲಿತಾ ನಾಯಕ್ ಅವ್ರು ಮಾತಾಡ್ತಾರೆ. ಆದ್ರೆ ಸಾಧನೆ ಮಾಡಬೇಕು. ಎಷ್ಟು ದಿನ ಬದುಕ್ತೀವಿ, ಇನ್ನೆಷ್ಟು ದಿನ ಬದುಕ್ತೀವಿ, ಬದುಕಿ ಪ್ರಾಣ ಇದೆ ನಮಗೆ. ಬೇಡ, ನಮಗೆ ಪ್ರಾಣ ಇದೆ, ಆ ಪ್ರಾಣಕ್ಕೊಂದು ಅರ್ಥ ಇದೆ. ಇವತ್ತು ನಾವೇನನ್ನ ಸಾಧನೆ ಮಾಡಬೇಕು, ಇಲ್ಲದಿದ್ರೆ ಸತ್ತೋಗಿರೋರ್ಗು ನಮ್ಗೂ ಏನೋ ವ್ಯತ್ಯಾಸ ಇಲ್ಲ. ಸಾಧನೆ ಮಾಡಬೇಕು. ಆ ಸಾಧನೆ ಮಾಡೋದಕ್ಕೋಸ್ಕರ ನಾನು ಬದುಕಿದಿನ ದಿನ ನಾನು ಊಟ ಮಾಡ್ತಾ ಇದ್ದೀನಿ, ದಿನ ಓಡಾಡ್ತಾ ಇದ್ದೀನಿ, ದಿನ ಕೆಲಸ ಮಾಡ್ತಾ ಇದ್ದೀನಿ. ಆ ಸಾಧನೆ ಮಾಡೋದಕ್ಕೋಸ್ಕರ ಮಾತ್ರನೇ ಅದು ಸಾಧಿಸ್ತೀನಿ. ನನಗೆ ಗೊತ್ತಿದೆ. ನಾನು ಈ ಸಭೆ ಮೂಲಕ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ಅನ್ಯಾಯ ಮಾಡಿದವ್ರಿಗೆ ಯಾವತ್ತು ಶಿಕ್ಷೆ ತಪ್ಪಿದ್ದಲ್ಲ. ಅದು ಎಲ್ಲಿಂದ ಬರುತ್ತೆ? ನಮ್ಮ ಹೋರಾಟದಿಂದ ಬರುತ್ತೆ, ನಮ್ಮ ಸ್ಥೈರ್ಯದಿಂದ ಬರುತ್ತೆ. ಅದಕ್ಕೆ ಒಂದು ಸ್ಫೂರ್ತಿ ಆಗಿರ್ತಕ್ಕಂಥ ಮಹಾತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಆ ಸ್ಫೂರ್ತಿನ ತೆಗೆದುಕೊಂಡು ನಾವು ಕೂಡ ಹಾಗೆ ಬದುಕಬೇಕು. ಬದುಕು ಎಷ್ಟು ದಿನ ಮುಖ್ಯ ಅಲ್ಲ, ನಾಳೆ ಮಹಾತ್ಮ ಜ್ಯೋತಿಬಾ ಫುಲೆ ಅನ್ನೋದನ್ನ ನಾವು ಯಾರು ಮರೆಯಬಾರದು. ಎಲ್ಲರೂ ಹೇಳೋದು ಒಬ್ಬ ಯಶಸ್ವಿ ಗಂಡಸನ ಹಿಂದೆ ಯಶಸ್ವಿ ಮಹಿಳೆ ಇರ್ತಾಳಂತೆ. ಆದರೆ ಇಲ್ಲಿ ಸಾಮಾಜಿಕ ಪರಿವರ್ತನೆ ಸಂದೇಶ ಅಂತ ಹೇಳಿದ್ರೆ ಯಶಸ್ವಿ ಹೆಂಗಸನ ಹಿಂದೆ ಒಬ್ಬ ಯಶಸ್ವಿ ಜೋರಾದ ಚಪ್ಪಾಳೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಚಪ್ಪಾಳೆ
ಜೋರಾದ ಚಪ್ಪಾಳೆ ಬರ್ಬೇಕಂತ ವಿನಂತಿಸ್ಕೊಂತಾ ಇದೀವಿ ಎಲ್ಲರಲ್ಲೂ. मैडम सीमा असवाले साहब जिंदाबाद। मैडम सीमा असवाले साहब जिंदाबाद। रिपब्लिकन पार्टी ऑफ इंडिया जिंदाबाद। रिपब्लिकन पार्टी ऑफ इंडिया जिंदाबाद। डॉक्टर एम वेंकटरमण जिंदाबाद। डॉक्टर एम वेंकटरमण जिंदाबाद। जय भीम, जय भीम, जय भीम। मंजू चिप्पर मैडम का फोटो का साथ ಅಭಿಮಾನದ ಸಂಕೇತವಾದ ಮರಳಿಗೆ ಜನ್ಮ ನೀಡಿದೆಯಮ್ಮ. ನಗು ನಗುತ್ತಲೂರು ವರ್ಷವ ತುಂಬಿದ ಮಲ್ಲಗನಹಳ್ಳಿಯ ಮಹನೀಯಳಮ್ಮ. ಮಲ್ಲಗನಹಳ್ಳಿಯ ಮಹನೀಯಳಮ್ಮ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಭಾಗವಹಿಸಿದಂಥ ಬಿ.ಟಿ. ಲಲಿತಾ ನಾಯ್ಕನವರೇ ಹಾಗೂ ಗೊಲ್ಲಳ್ಳಿ ಶಿವಪ್ರಸಾದ್ ಅವರೇ ಹಾಗೂ ಈ SSD ಮತ್ತು RPIನ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಎಲ್ಲ ಬಂಧು ಬಳಗ ಬಾಂಧವರು ಎಲ್ಲರೂ ಸೇರಿದ್ದೀರಾ. ಅವರೆಲ್ಲರನ್ನ ನಾನು ಈ ಹೊಸ ವರ್ಷದ ಮೊದಲಲ್ಲಿ ನಡೆದಂತಹ ಸಾವಿತ್ರಿಬಾಯಿ ಫುಲೆ ಅವರ ದಿನಾಚರಣೆ ಮತ್ತು ಹೊಸ ವರ್ಷದ ಗಾಗಿ ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ವೆಂಕಟಸ್ವಾಮಿ ಅವರು ಈಗ ಸುಮಾರು ಒಂದು 6 ತಿಂಗಳಿಂದ ಅಂದ್ರೆ ಎಲ್ಲ ಹೇಳಿದ್ದಾರೆ. ಒಂದು ಮಾತು ಹೇಳ್ತೀನಿ, ಮಲ್ಲಗಾನಹಳ್ಳಿ ಅಂದ್ರೆ ಏನಪ್ಪಾ ಅಂತ ಕೇಳಿದೆ ವೆಂಕಟಸ್ವಾಮಿಗೆ. ವೆಂಕಟಸ್ವಾಮಿ ಹೇಳಿದ್ರು ಮಲ್ಗ ಅಂದ್ರೆ ಇಲ್ಲಿ ಕರೆಯುವಾಗ ಕೂಡ ಹೆಸರಿನಲ್ಲಿ ಕೂಡ ದಲಿತ ಅನ್ನೋದನ್ನ ಬಿಂಬಿಸುವಂತದ್ದು ಮಲ್ಲಿಗ ಅಂತ ಒಬ್ಬಿದ್ರು. ಆ ಮಲ್ಲಿಗಾನ ಹಳ್ಳಿಯನ್ನ ಆ ಮನುಷ್ಯ ಇಲ್ಲ ಇವತ್ತು, ಆದ್ರೆ ಅವ್ರ ಹೆಸರನ್ನ ಅಜರಾಮರ ಮಾಡ್ಬಿಟ್ರು ವೆಂಕಟಸ್ವಾಮಿ. ಈ ವೆಂಕಟಸ್ವಾಮಿ ನಾನೇನ್ ಅನ್ಕೊಂಡಿದ್ದೀನಿ ಅಂದ್ರೆ ಕರ್ನಾಟಕದಲ್ಲಿ ಅವ್ರು ಬಿಟ್ರು ಇಲ್ಲ ಅಂತ ನನ್ನ ದೃಷ್ಟಿಲಿ ಮಾತಾಡೋದ್ರಲ್ಲಿ ತಿಳುವಳಿಕೆಯಲ್ಲಿ ಇವತ್ತು ನಮ್ಮ ಗೊಲ್ಲಳ್ಳಿ ಶ್ರೀನಿವಾಸು ಆಸ್ಥಾನಕ್ಕೆ ಬಂದ್ಬಿಟ್ರು. ಶಿವಪ್ರಸಾದ್ ಅಪ್ಪ, ಜಾನಪದ ಅಕಾಡೆಮಿ ಯಾಕೆ ನಿಮಗೆ ಇನ್ನೂ ಬಹಳ ಉನ್ನತವಾದಂತ ಸ್ಥಾನಮಾನ ಕೊಡ್ಬೇಕಾಗ್ತದೆ. ಅಷ್ಟೊಂದು ವಿಷಯಗಳು ಹೇಳಿದ್ದೀರಾ. ರಾಷ್ಟ್ರ ಮಟ್ಟದಲ್ಲಿ ಖಂಡಿತ ಇವರೆಲ್ಲ ರಾಷ್ಟ್ರಕ್ಕೆ ಹೊಂದಾಣಿಕೆ ಆಗೋರು ಇವರು. ಈ ಕರ್ನಾಟಕ ಅಷ್ಟೇ ಅಲ್ಲ, ಅಂತಹ ಜನಗಳು ಇವತ್ತು ವೇದಿಕೆಯಲ್ಲಿದ್ದೀರಾ. ಎಲ್ಲ ಬೇರೆ ಬೇರೆ ಡೆಲ್ಲಿಯಿಂದ ಬಂದಿದ್ರು, ಬಾಂಬೆಯಿಂದ ಬಂದಿದ್ರು. ಅವರೆಲ್ಲರಿಗೂ ನಾನು ಸ್ಮರಿಸ್ಕೊಳ್ತಾ ಈಗ ತಾವೆಲ್ಲ ಎಲ್ಲಿ ಕೂತಿದ್ದೀರಾ, ನಾನೇ ಹೇಳೋದಿಷ್ಟೇ, ಒಂದು ನಿರ್ಣಯ. ದಲಿತ್ ಅಂತಕ್ಕಂಥ ಐಡೆಂಟಿಟಿ ನಿಮ್ಗೆ ಏನನ್ಸುತ್ತೆ ಶಿವಪ್ರಸಾದ್ ಅಂತ? ನಾನು ಹೇಳ್ದೆ ಬಹಳ ಗ್ರೇಟ್ ಅಂತ ಹೇಳ್ಕೊಳ್ತೀನಿ. ದಲಿತ್ ಅನ್ನೋದನ್ನ ಬಹಳ ಪ್ರಶಂಸನೀಯವಾಗಿ ಎದೆ ತಟ್ಟಿ ನಾನು ಹೇಳ್ಕೊಳ್ತೀನಿ ಅಂತ. ಯಾಕಂತ ಹೇಳಿದ್ರೆ ನನ್ನ ಜನಾಂಗ ಯಾವುದೇ ಸಾಮೂಹಿಕ ದಾಳಿ ಮಾಡಿಲ್ಲ, ನನ್ನ ಜನಾಂಗ ರೇಪ್ ಮಾಡಿಲ್ಲ, ನನ್ನ ಜನಾಂಗ ಅಕ್ವೈರಿ ಮಾಡ್ಕೊಂಡಿಲ್ಲ, ನನ್ನ ಜನಾಂಗ ದಂಡು ಕಟ್ಟೋರಿಗೆ ಕೊಂದಿಲ್ಲ. ಇಲ್ಲಿ ಬಂದು ಕೂತ್ಕೊಂಡ್ರೆ ಊಟ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಇಲ್ಲ, ನೀವು ಬಂದು ಇಲ್ಲಿ ಕೂತ್ಕೊಂಡ್ರೆ ಊಟ ಕೊಡ್ಬೇಡಿ. ಅಲ್ಲಿ ಯಾರನ್ನು ದಯಮಾಡಿ ಕೊಟ್ರೆ ಸಭೆ ಕೆಡಿಸ್ತಾರೆ ನೋಡ್ರಿ. ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತಾ ಇದೀವಿ. ಕವಿತಾ ಕಾಂಬ್ಳೆ, ಸುರೇಖಾ, ಬೆಳಗಾಂನ ಸುರೇಖಾ ವೇದಿಕೆಗೆ ಬರಬೇಕು. ಹಸಿನಕಾಯಿ ಹಾಗಾಗಿ ನಾವೆಲ್ಲ ಕೂಡ ಜೋರದ ಚಪ್ಪಾಳೆಗೆ ಅವರಿಗೆ ನಾವು ಅಭಿನಂದನೆ. बाबा साहब की वजह से, जो उनके गुरु थे सावित्रीबाई फुले और महात्मा फुले, उनकी वजह से खड़ी हूँ. उनको मैं शत नमन करती हूँ. बंधुಗಳೇ,
ಚೂರು ಚೂರು ಒಂದು ನಿಮಿಷ ಇರೋಣ. ಮಾಡಿ ಬಹುಶಃ ಭಾರತದಲ್ಲಿ ಇಂಥ ಮಾತೆ, ಇಂಥ ಅಕ್ಷರ ಮಾತೆ ಮತ್ತೊಬ್ಬರಿಲ್ಲ ಅಂತವರಿಗೆ ನಿಮ್ಮೆಲ್ಲರ ಅಭಿನಂದನೆಗಳು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. आज जो सावित्रीबाई फुले का जन्मदिन यहाँ मनाया जा रहा है, मुझे खुशी हो